ನಮಸ್ಕಾರ ಎಲ್ಲರಿಗೂ. ಸ್ವರ್ಣಗೌರಿ ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರೇ ನೋಡ್ತಿದ್ರು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಈ ಥರ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ವಿಡಿಯೋಗಳು ಖಂಡಿತ ನಿಮಗಾಗಿ ಮತ್ತು ಈ ಪಬ್ಲಿಕ್ಗಾಗಿ ನಾನು ಈ ವಿಡಿಯೋಗಳನ್ನ ಕ್ಲಿಪ್ ಮಾಡ್ಕೊಳ್ತೀನಿ. ಯಾಕೆಂದರೆ ಇದು ಒಳ್ಳೆಯ ಸಂದೇಶ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಅರ್ಥ ಮಾಡ್ಕೊಬೇಕಾಗಿರೋಂಥ ವಿಚಾರ. ಏಕೆಂದರೆ ಒಂದು ಬೀದಿ ನಾಯಿಗಳು ಸಹ ಅವಕ್ಕೂ ಹೊಟ್ಟೆ ಹಸಿವಾಗುತ್ತೆ, ಅದಕ್ಕೂ ಊಟ ಬೇಕು. ಹಾಗಾಗಿ ಅದಕ್ಕೂ ಹೊಟ್ಟೆ ಹಸಿವಾಗಿರೋದ್ರಿಂದ ನಿಮ್ಮ ಕೈಲಾದಷ್ಟು ಒಂದು ಬನ್ನು, ಬ್ರೆಡ್ಡು, ನಿಮ್ಮ ಮನೆಯಲ್ಲಿರೋ ಚಪಾತಿ, ದೋಸೆ ಏನು ಮಾಡ್ತಿರೋ ಅದು ಬೀದಿ ನಾಯಿ ಇದಕ್ಕೇನಕ್ಕೆ ಅಂತ ಕೆಲವರು ಓಡಿಸ್ತಾ ಇರ್ತಾರೆ. ಓಡಿಸ್ಬೇಡಿ ದಯವಿಟ್ಟು. ಅದಕ್ಕೂ ನಿಮ್ಮ ಕೈಲಾದಷ್ಟು ಊಟ ಕೊಟ್ಟು ಅದಕ್ಕೆ ನೀರಿಟ್ಟು ಅದಕ್ಕೆ ಸಪೋರ್ಟ್ ಮಾಡಿ ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಕೆಲಸಕ್ಕೆ ಹೋಗೋ ದಾರಿನಲ್ಲಿ ಒಂದು ನಾಯಿ ನನ್ನ ಹಿಂದೆನೇ ಬರ್ತಿತ್ತು. 2 ನಾಯಿ ಇತ್ತು. ಒಂದು ಅದು ಸತ್ತೋಯ್ತು. ಯಾವುದೋ ಗಾಡಿ ಗುದ್ದಿ ಸಾಯಿಸ್ಬಿಟ್ಟಿದ್ದಾರೆ. ಅದು ತುಂಬ ಕ್ಯೂಟಾಗಿತ್ತು. ಚಲ್ ಥರ ನನ್ನ ಹಿಂದೆನೇ ಬಂದು ಕುಣ್ಕೊಂಡು ಬರ್ತಿತ್ತು. ಯಾಕೆಂದರೆ ಡೈಲಿ ನಾನು 10 ರೂಪಾಯಿ ಬನ್ನು ನಮ್ಗೆ ಸಂಪಾದನೆಯಲ್ಲಿ ನಾವೇ ತಿನ್ನೋದಕ್ಕಿಂತ ನಮಗೇನು ಸಂಪಾದನೆ ಮಾಡಿರೋದ್ರಲ್ಲಿ ಒಂದಷ್ಟು ಅನಾಥರಿಗೆ ಇಲ್ಲ ಭಿಕ್ಷುಕರಿಗೆ ಇಲ್ಲ ಒಂದು ಪ್ರಾಣಿ ಪಕ್ಷಿಗಳಿಗೆ ನಮ್ಮ ಕೈಲಾದಷ್ಟು ಊಟ, ಕಾಳು, ನೀರು ಅವಕ್ಕೇನಾದರೂ ಆಹಾರ ಪದಾರ್ಥಗಳು ಕೊಟ್ಟರೆ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಹೇಗಿದೆ ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಮನೆ ಹತ್ರ ಇರುವ ಪ್ರಾಣಿ ಪಕ್ಷಿಗಳಿಗೆ, ಮನೆ ಮೇಲೆ ಓಡಾಡೋ ಪಕ್ಷಿಗಳಿಗೂ ಸಹ ಒಂದು ಬಟ್ಲಲ್ಲಿ ನೀರಿಡ್ರಿ. ನಿಮ್ಮ ಕೈಲಿ ಏನು ಊಟ ಆಗುತ್ತೋ ಅದನ್ನು ಮೇಲೆ ಹಾಕಿ ಇಟ್ಟಿರ್ರಿ. ಯಾಕೆಂದರೆ ಅವು ಮೇಲೆ ಹಾರಾಡ್ತವೆ, ಅದಕ್ಕೆ ಬಾಯಿ ಇಲ್ಲ. ಇವಾಗಿನ ಕಾಲದಲ್ಲಿ ಕೆಳಗಡೆ ಎಲ್ಲೂ ನೀರು ಸಿಗೋದಿಲ್ಲ. ಆಗಿನ ಕಾಲದಲ್ಲಿ ಒಂದು ಕೆರೆ ಬಾವಿ ಎಲ್ಲ ಇರ್ತಿತ್ತು. ಮಳೆ ಬಂದಾಗ ಅಲ್ಲಿ ನೀರು ಇರ್ತಿತ್ತು, ಪ್ರಾಣಿ ಪಕ್ಷಿಗಳು ಕುಡಿಯೋದು. ಇವಾಗ ಆ ಥರ ಪರಿಸ್ಥಿತಿ ಇಲ್ಲಿಲ್ಲ. ಯಾಕೆಂದರೆ ಎಲ್ಲ ಕಡೆಯೂ ಡ್ರೈನೇಜ್ ಇರೋದ್ರಿಂದ ನೀರು ಅಲ್ಲಿ ಹೋಗ್ಬಿಡುತ್ತೆ. ಹಾಗಾಗಿ ನಿಮ್ಮ ಕೈಲಾದಷ್ಟು ಪ್ರಾಣಿ ಪಕ್ಷಿಗಳಿಗೆ ಊಟ, ನೀರು ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಹೇಳಿಲ್ವಾ, ಕೆಲಸಕ್ಕೆ ಹೋಗೋ ದಾರಿನಲ್ಲಿ 2 ನಾಯಿ ಇತ್ತು. ಮೊನ್ನೆ ಒಂದು ಬನ್ ತೊಗೊಂಡೋಗಿದ್ದೆ. ತೊಗೊಂಡೋಗ್ಬಿಟ್ಟು ಇವ್ನಿಗರ್ಧ, ಇನ್ನೊಬ್ಬ ಇದ್ನಲ್ಲ ಅವ್ನಿಗರ್ಧ ಹಾಕೋಣ ಅಂತ ತೊಗೊಂಡೋದೆ. ಯಾಕೋ ಒಂದು 2-3 ದಿವಸದಿಂದ ಕಾಣಿಸ್ತಾನೆ ಇರಲಿಲ್ಲ. ತುಂಬ ಬೇಜಾರಾಯಿತು. ಯಾಕೋ ಇನ್ನೊಬ್ಬ ಕಾಣಿಸ್ತಾ ಇಲ್ವಲ್ಲ, ನಾನು ಹಿಂದೆನೇ ಓಡಿ ಬರ್ತಿದ್ದ. ಅಷ್ಟು ದೂರ ಬರ್ತಾ ಇದ್ದಂಗೆ ಬ್ಯಾಗಲ್ಲಿ ಕೈ ಇಟ್ಕೊತಿದ್ದಂಗೆ ನೋಡಿಬಿಟ್ಟು ಗುಡುಗುಡು ಅಂತ ಓಡಿ ಬಂದು ನನ್ನ ಹತ್ರ ಇರೋದೇನು ಚಪಾತಿ, ದೋಸೆ, ಬ್ರೆಡ್ಡು, ಬನ್ನು ಎಲ್ಲ ತೊಗೊಂಡೋಗಿ ಅವನಿಗೆ ಕೊಡ್ತಾಯಿದ್ದೆ. ಎಷ್ಟು ಚೆನ್ನಾಗಿ ಖುಷಿಯಾಗಿ ತಿಂತಾಯಿದ್ದ. ತಿಂದು ಕೆಲಸದಿಂದ ಹೊರಗಡೆ ಬರ್ತಿದ್ದಂಗೆನೇ ಅಷ್ಟು ದೂರ ನಾನು ಕಾರ್ನರ್ಗೆ ಹೋಗೋವರೆಗೂ ಸಹ ನನ್ನ ಹಿಂದೆನೇ ಬಂದು ನನ್ನ ಹಿಂದೆನೇ ಬರ್ತಿದ್ದ. ಅದಕ್ಕೆ ಹೇಳಿದ್ದು, ಮನುಷ್ಯ ನಮ್ಮ ಹತ್ರ ತಿಂದು ನಮ್ಮ ಹತ್ರ ಸಪೋರ್ಟ್ ಪಡ್ಕೊಂಡು ನಮಗೇನೆ ತೊಂದರೆ ಕೊಡುವಂಥ ಮನುಷ್ಯನ ಜಾತಿ. ಹಾಗಾಗಿ ಆ ನಾಯಿಗೆ ತುಂಬ ನಿಯತ್ತಿದೆ. ನಾಯಿಗೆ ಅಂತ ಅಲ್ಲ, ಪ್ರತಿಯೊಂದು ಪ್ರಾಣಿಗಳಿಗೂ ಸಹ ನಿಯತ್ತಿರುತ್ತೆ. ಮನುಷ್ಯನಿಗೆ ನೀನು ಎಷ್ಟೇ ಹಾಕಿದ್ರು ನೀನೇನು ಮಾಡಿದೆ, ನೀನೇನು ಕೊಟ್ಟೆ ಅಂತ ಹೇಳುವಂಥ ಮನುಷ್ಯನ ಗುಣ. ಹಾಗಾಗಿ ಅದಕ್ಕೆ ಅಂತ ಒಂದು ಕೃತಜ್ಞತೆಯೇ ಇರಲ್ಲ ಮನುಷ್ಯನಿಗೆ. ಇವೆಷ್ಟೇ ಮಾಡಿದ್ರು ಈ ಥರ ನಾಯಿಗಳಿಗಾಗಲಿ ಪ್ರಾಣಿ ಪಕ್ಷಿಗಳಿಗಾಗಿ ನೀರು ಕೊಟ್ಟು ಊಟ ಕೊಟ್ಟರೆ ಅದಕ್ಕೆ ಒಂದು ಪುಣ್ಯ ಸಿಕ್ಕುತ್ತೆ. ಅದು ನಮ್ಮನ್ನು ಮನೆಯೂ ಸಹ ಕಾಯುತ್ತೆ, ನಮ್ಮನ್ನು ಕಾಯುತ್ತೆ. ಎಲ್ಲಾದರೂ ಹೊರಗಡೆ ಹೋದಾಗ ನಮ್ಮ ಜೊತೇಲಿ ಅಷ್ಟು ದೂರ ಬರುತ್ತೆ. ಅದೇ ನಾಯಿಗಾಗಲಿ ಪ್ರಾಣಿಗಾಗಲಿ ಇದು ಕೃತಜ್ಞತೆ. ನಮ್ಮ ಮನೆಯಲ್ಲೂ ಸಹ 2 ಬೆಕ್ಕಿತ್ತು. ಒಂದು ಬೆಕ್ಕು ಪ್ಯಾರಾಲಿಸಿಸ್ ಆಗಿ ತೀರ್ಕೊಡ್ತು. ಅದು ಸಹ ನನಗೇನಾದರೂ ಮನ್ಸಿಗೆ ನೋವಾಗಿ ಕಣ್ಣಲ್ಲಿ ನೀರು ಹಾಕ್ತಾ ಕೂತ್ಕೊಂಡ್ರೆ ಎದ್ದು ಓಡಿ ಬಂದು ತೊಡೆ ಮೇಲೆ ಕೂತ್ಕೊಳ್ಳೋನು, ಮ್ಯಾ ಅನ್ನೋನು, ಅಂದ್ಬಿಟ್ಟು ಕಣ್ಣೀರು ಸಹ ಒರೆಸೋನು. ಇವಾಗೂ ನೆನೆಸ್ಕೊಂಡ್ರೆ ತುಂಬ ಕಣ್ಣಲ್ಲಿ ನೀರು ಬರುತ್ತೆ. ಅದಕ್ಕೂ ಸಹ 2 ತಿಂಗಳು ನಾನು ಅದಕ್ಕೆ ಸೇವೆ ಮಾಡಿದ್ದೀನಿ. ಮನುಷ್ಯನಿಗೆ ಯಾವ ಥರ ಸೇವೆ ಮಾಡಬೇಕೋ ಆ ಥರ ಮಾಡಿದ್ದೀನಿ. ಇವಾಗ ನಾವು ಜೀವನದಲ್ಲಿ ಮನುಷ್ಯನಿಗೆ ಏನು ಮಾಡಿದ್ರು ನೀನೇನು ಮಾಡಿದ್ದೀಯ ಅಂತಾರೆ. ಹಾಗಾಗಿ ತುಂಬ ಒಂಥರ ಹೃದಯ ತುಂಬಿ ಬಂತು. ತುಂಬ ಹೊಟ್ಟೆ ಹಸ್ಕೊಂಡಿತ್ತು ನೋಡಿ. ನನಗೆ ಬನ್ನು ಬ್ರೆಡ್ಡು ಸಾಕಾಗಲ್ಲ ಅನಿಸ್ತು. ಅವತ್ತಿನ ದಿವಸ ಮೊಸರನ್ನ ಮಾಡ್ಕೊಂಡೋಗಿ ಊಟ ಹಾಕ್ದೆ. ಅದು ಹಾಕಿದ್ದೀನಿ ಅಂತ ತೋರಿಸ್ಕೊಳ್ಳೋ ವಿಚಾರ ಅಲ್ಲ. ಪ್ರತಿಯೊಬ್ಬರು ಆ ಪ್ರೀತಿನ ಬೀದಿ ನಾಯಿಗಳಿಗೂ ಸಹ ಅರ್ಪಿಸಿ. ಅವೇನೂ ಮಾಡಲ್ಲ, ಕಚ್ಚೋದಿಲ್ಲ.
ಯಾಕಂದರೆ ಅವುಗಳಿಗೆ ನಾವು ಪ್ರೀತಿ ಕೊಟ್ಟರೆ ಅದು ಡಬ್ಬಲ್ ಪ್ರೀತಿ ಕೊಡುತ್ತೆ ನೋಡಿ. ಕೈನ ನೆಕ್ಕಿ ಅದನ್ನು ಕೃತಜ್ಞತೆ ನನಗೆ ಅರ್ಪಿಸುತ್ತೆ, ಅದು ಕಚ್ಚಲ್ಲ. ಹಾಗಾಗಿ ಕೆಲವು ನಾಯಿಗಳು ಕಚ್ಬೋದು, ಆದಷ್ಟು ಎಚ್ಚರವಾಗಿರ್ರಿ. ನಿಮ್ಮ ಕೈಲಿ ಏನು ಸಾಧ್ಯನೋ ಅಷ್ಟು ದೂರದಿಂದನೇ ಊಟ ಕೊಡಿ, ನೀರು ಎತ್ಕೊಂಡೋಗಿ ಇಡ್ರಿ. ಇವಾಗ ಎಲ್ಲ ಕಡೆಯೂ ಸಹ ಬೇಸಿಗೆ, ನೀರು ಸಿಕ್ಕಲ್ಲ, ಅವಕ್ಕೂ ದಾಹ ಆಗುತ್ತೆ, ಊಟ ಬೇಕು ಅನಿಸುತ್ತೆ, ಹೊಟ್ಟೆ ಹಸಿವಾಗುತ್ತೆ. ಹೊಟ್ಟೆ ಯಾರ್ದು ಅಲ್ವಾ? ಮನುಷ್ಯನಿಗೆ ಎಷ್ಟು ಹೊಟ್ಟೆ ಹಸಿವಾದಾಗ ಆಗುತ್ತೋ ಅದಕ್ಕೂ ಸಹ ಆಗುತ್ತೆ. ಜೀವಿಗಳಂದಮೇಲೆ ಮನುಷ್ಯ ಅಂದಮೇಲೆ ಹೊಟ್ಟೆ ಹಸಿವು ಇದ್ದಿದ್ದೇನೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮುಖಾಂತರ ಒಂದು ಕ್ಲಿಪ್ ಮಾಡ್ಕೊಳ್ಳೋಣ ಅನಿಸ್ತು, ಮಾಡಿಕೊಂಡೆ. ಪ್ರತಿಯೊಬ್ಬರಿಗೊಂದು ಇದು ಒಂದು ಒಳ್ಳೆಯ ಸಂದೇಶ ಅನಿಸ್ತಲ್ವ. ಹಾಗಾಗಿ ನೋಡಿ, ಮೊಸರನ್ನ ದಾಳಿಂಬೆ ದ್ರಾಕ್ಷಿ ಹಾಕಿ ಮಾಡ್ಕೊಂಡೋದೆ. ಅದು ದಾಳಿಂಬೆ ದ್ರಾಕ್ಷಿ ಸ್ವಲ್ಪ ತಿಂತು, ಇನ್ನು ಸ್ವಲ್ಪ ತಿನ್ನಲಿಲ್ಲ. ಹಾಗಾಗಿ ಸೈಡ್ಗೆ ಹಾಕಿದೆ. ಅದನ್ನು ಸಹ ಒಂದು ಇರುವೆಗಳು ಸಹ ತಿಂದು ಅದನ್ನು ಹೊಟ್ಟೆ ತುಂಬಿಸ್ಕೊಳ್ಳುತ್ತೆ. ಅನ್ನ ನೋಡಿ ತಿಂದ ಮೇಲೆ ಒಂದು ಸ್ವಲ್ಪ ನೀರು ಸಹ ಕುಡೀತು. ನೀರೂ ಸಹ ಒಂದು ವಾಟರ್ ಕ್ಯಾನಲ್ಲಿ ನೀರಿರುತ್ತಲ್ವ, ಅದನ್ನು ಹಾಕಿದ್ದೀನಿ. ಹಾಕಿದ್ಮೇಲೆ ಅದು ಕೈ ನೆಕ್ಕಿ ಎಷ್ಟು ಚೆನ್ನಾಗಿ ನಮಗೆ ನಮಸ್ಕಾರ ಮಾಡ್ತು ಗೊತ್ತಾ. ಹಾಗಾಗಿ ತಿನ್ನಪ್ಪ ಇನ್ನೊಂದು ಸ್ವಲ್ಪ ಅಂತ ಅಂದೆ. ಇನ್ನೊಂದು ಸ್ವಲ್ಪನೂ ಸಹ ತಿಂತಾಯಿದೆ. ಅದಕ್ಕೆ ಏನು ಕೊಟ್ಟರು ಸಾಕು ಅಂತ ಅನ್ನಲ್ಲ. ಆಸ್ತಿ ಹಣ ಏನೇ ಕೊಟ್ಟರು ನೀವು ಏನು ಮಾಡಿದ್ದೀರಾ ಅಂತಾರೆ ಹೊರತು ಮನುಷ್ಯರು ಏನು ಕೊಟ್ಟರು ಸಾಕು ಅನಿಸಲ್ಲ. ಹೊಟ್ಟೆಗೆ ಊಟ ಕೊಟ್ಟರೆ ಅಪ್ಪ ಸಾಕಪ್ಪ ಅನಿಸುತ್ತೆ. ಹೊಟ್ಟೆ ತುಂಬೋವರೆಗೂ ತಿನ್ಬೋದು. ತಿಂದ ಮೇಲೆ ಹೊಟ್ಟೆ ತುಂಬಿತು ಸಾಕು ಅಂದಾಗ ಅದರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರುತ್ತೆ, ನಮ್ಮ ಕುಟುಂಬದ ಮೇಲೂ ಸದಾ ಇರುತ್ತೆ. ಕೊಟ್ಟಿದ್ದನ್ನು ಕೊಟ್ಟೆ ಅನ್ಬೇಡ, ಹಾಕಿದ್ದನ್ನು ಹಾಕ್ತೆ ಅಂತ ಹೇಳ್ಬೇಡ ಅಂತ ಹೇಳ್ತಾರೆ. ಹಾಗಾಗಿ ಕೊಟ್ಟಿದ್ದನ್ನು ಕೊಟ್ಟೆ ಅಂತ ನಾನು ವಿಡಿಯೋ ಮಾಡಿಲ್ಲ. ಪ್ರತಿಯೊಬ್ಬರು ನಿಮ್ಮ ಮನೆ ಹತ್ರ ಇರುವಂಥ ನಾಯಿಗಳಿಗೆ ಮಲಗೋಕ್ಕೆ ಜಾಗ ಕೊಡಿ. ಒಂದು ಮಳೆ ಬರ್ತಾ ಇದೆ, ಒಂದು ಬಿಸಿಲಿದೆ ಅಂದಾಗ ಜಾಗ ಕೊಡಿ. ಮನೆಗಳಲ್ಲಿ ಹಸುಗಳ್ನ ಸಾಕ್ತಾರೆ, ಹಸುಗಳ್ನ ಸಹ ಸಾಕ್ತಾರೆ. ಯಾಕೆಂದರೆ ಅದಕ್ಕೂ ಸಹ ಮನೆ ಇರುತ್ತೆ, ಅದು ಹಾಲು ಕೊಡುತ್ತೆ ಅಂತೇಳಿ ಹಸುಗಳ್ನ ಸಾಕ್ತಾರೆ. ಇದರಿಂದ ಪ್ರಯೋಜನ ಇಲ್ಲ, ಬೀದಿ ನಾಯಿಗಳಿಂದ ಪ್ರಯೋಜನ ಇಲ್ಲ ಅಂತ ಅಂದ್ಕೊಂಡು ಹಾಗೆ ಹೋಗಬೇಡಿ. ದಯವಿಟ್ಟು ನಿಮ್ಮ ಕೈಲಿ ಸಾಧ್ಯವಾದಷ್ಟು ಮನೆಯಿಂದ ತರಲಿಲ್ಲ ಅಂದರೆ ಹೋಟ್ಲಿಂದ ಆದರೂ ತಗೊಂಬಂದು ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ, ನಿಮ್ಮ ಕೈಲಿ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಊಟ ಕೊಟ್ಟು ಒಂದು ಕ್ಯಾನಲ್ಲಿ ನೀರು ತೊಗೊಂಬಂದು ಇಡ್ರಿ. ನನಗಂತೂ ಅನಿಮಲ್ಸ್ನ ಕಂಡ್ರೆ ತುಂಬಾ ಇಷ್ಟ. ಮನೆಯಲ್ಲಿ ಸಾಕು ಪ್ರಾಣಿಗಳು ಇದ್ದರೂ ಅಷ್ಟೇ, ಹೊರಗಡೆ ಪ್ರಾಣಿಗಳಿದ್ರೂ ಅಷ್ಟೇ, ನಾವು ಎಷ್ಟು ಪ್ರೀತಿ ತೋರಿಸಿವೋ ಅದು ಡಬ್ಬಲ್ ಪ್ರೀತಿ ಅದು ಖಂಡಿತ ಕೊಟ್ಟೇ ಕೊಡುತ್ತೆ. ನಾಯಿಗಳು, ಬೆಕ್ಕುಗಳು ಎಲ್ಲನೂ. ಹಾಗಾಗಿ ಇದು ಒಂದು ಒಳ್ಳೆ ಸಂದೇಶ ಅನಿಸ್ತು. ಹಾಗಾಗಿ ನಾನು ಈ ವಿಡಿಯೋ ಮಾಡಿದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಆಪ್ಷನ್ಸ್ ಕೊಡಿ. ನಾನು ಮಾಡೋವಂಥ ಮೋಟಿವೇಶನ್ ಶಾರ್ಟ್ಸ್ ಇದ್ದಾವೆ ನೋಡಿ, ಅದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ಹೈಪು ಪಾಯಿಂಟ್ ಕೊಟ್ಟು ಆ್ಯಡ್ಸ್ ಎಲ್ಲ ಸ್ವಲ್ಪ ಬರುತ್ತೆ, ಆ್ಯಡ್ಸು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ನನ್ನ ವಿಡಿಯೋ ನೋಡಿರೋರಿಗೆ ಧನ್ಯವಾದಗಳು.